ನಾನೇ ದೇವ್ರ ಮ್ಯಾಮ್ ಬೆಳೆಸ್ಬೇಕು ಅನ್ಸುತ್ತೆ. ಹೇರ್ ಗ್ರೋತ್ ಸಿರಮ್ ಯೂಸ್ ಮಾಡ್ಬೋದು, ಆಮೇಲೆ ರೋಸ್ಮೆರಿ ವಾಟರ್ ಬರುತ್ತಲ್ಲ ಅದು ಯೂಸ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತಾರೆ ನೋಡಿ, ನೀವು ಸಿಗ್ತಿರಲ್ವಾ? ಅದೇ ಡೌಟ್ ಅಲ್ಲಿ ಇತ್ತು. ಈ ಬೌನ್ಸಿ ಹೇರ್ ಎವ್ರಿ ಡೇ ವಿ ಡೂ ದಿಸ್. ಬೀಟ್ರೂಟ್ 50 to 60%. ಹೇರ್ವೇಸ್ ಸಲೂನ್ ಯೂಟ್ಯೂಬ್ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಸಲೂನಲ್ಲಿ ಏನೇನು ನಡೆಯುತ್ತೆ ನಾನು ಹೇಳ್ತಾನೆ ಇರ್ತೀನಿ. ಏನೇನು ಸರ್ವಿಸ್ ನಡೆಯುತ್ತೆ, ಯಾರ್ಯಾರು ಏನೇನು ಟ್ರೀಟ್ಮೆಂಟ್ ತೊಗೊಂಡ್ರು, ಬಿಫೋರು ಆಫ್ಟರು ಎಲ್ಲ ತೋರಿಸ್ತೀನಿ ಅಂತ. ಇವತ್ತು ಆ್ಯಕ್ಚುಲಿ ಸಂಡೇ ಯೂಶ್ವಲಿ ಸ್ವಲ್ಪ ಬ್ಯುಸಿ ಇರುತ್ತೆ. ನಾನು ಲಾಸ್ಟ್ ವಿಡಿಯೋನಲ್ಲಿ ಬಿಫೋರ್ ಎಲ್ಲ ತೊಗೊಂಡ್ಬಿಟ್ಟು ಆಫ್ಟರ್ ಎಷ್ಟೊಂದು ಮಿಸ್ ಮಾಡಿಬಿಟ್ಟಿದ್ದೀನಿ, ತೊಗೊಳಕ್ಕೆ ಆಗಿಲ್ಲ. ಇವತ್ತು ಟ್ರೈ ಮಾಡ್ತೀನಿ ಎಲ್ಲ ಕವರಪ್ ಮಾಡೋಕ್ಕೆ. ಸೊ ಬಿಫೋರ್ ನಾವು ಒಳಗಡೆ ಹೋಗೋಕ್ಕಿಂತ ಮುಂಚೆ ನಾನು ಔಟ್ಫಿಟ್ ತೋರಿಸ್ಬಿಡ್ತೀನಿ. ಇದು ನನ್ನ ಔಟ್ಫಿಟ್ ಇವತ್ತು. ನಂದು ಎಷ್ಟೊಂದು ರೀಲ್ಸಲ್ಲಿ ಈ ಬ್ಲೇಸರು ಮತ್ತು ಈ ಟಾಪು ನೋಡಿರ್ತೀರ. ಇಟ್ಸ್ ವೆರಿ ಪಾಪ್, ಲೈಕ್ ವೆರಿ ಫೇಮಸ್. ಇದನ್ನೇ ಹಾಕೊಂಬಂದಿದ್ದೀನಿ. ನನಗೊಬ್ಬರು ಫೇಸ್ಬುಕ್ಕಲ್ಲಿ ಕಮೆಂಟ್ ಹಾಕಿದರು, ಯಾವಾಗಲೂ ಇದೇ ಬಟ್ಟೆಲಿರ್ತೀರಾ, ಇದು ಯೂನಿಫಾರ್ಮಾ ಅಂತ ಕೇಳಿದರು. ನಾನು ಕಮೆಂಟ್ ರಿಪ್ಲೈ ಮಾಡಿದ್ದೀನಿ ಅವ್ರಿಗೆ, ಇದು ಯೂನಿಫಾರ್ಮ್ ಅಲ್ಲ. ಯೂಶ್ವಲಿ ನಾನು ನನ್ನ ಕ್ಲೋತ್ಸ್ನ ರಿಪೀಟ್ ಮಾಡ್ತೀನಿ, ಅದಕ್ಕೆ ನಾನು ಅದೇ ಬಟ್ಟೆಲಿರೋ ಥರ ಕಾಣಿಸುತ್ತೆ. ಸೊ ಐ ರಿಪೀಟ್ ಮೈ ಕ್ಲೋತ್ಸ್. ಓಕೆ ಅಲ್ಲ, ರಿಪೀಟ್ ಮಾಡ್ಬೋದಲ್ಲ. ಸೊ ಇದೇ ಸೇಮ್, ನಾನು ಎಷ್ಟೊಂದು ರೀಲ್ಸಲ್ಲೂ ಬರುತ್ತೆ ಇದೇ ಸೇಮ್ ಔಟ್ಫಿಟ್. ಪ್ಯಾಂಟ್ ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮ್ ನಿಮಗೆ, ನನ್ನ ಹತ್ರ ಈ ಥರ 4 ಪ್ಯಾಂಟ್ ಇದೆ. ಸೇಮ್ ಪ್ಯಾಂಟ್ ಹಾಕೊಂಡು ಬರ್ತಾಯಿದ್ದೀನಿ ಅಂತ ಅಂದ್ಕೊಬಿಡಿ. ಸೊ ವೆರಿ ಸಟಲ್, ಏನು ಅಷ್ಟು ಜಿಂಗ್ ಜಾಂಗ್ ಯಾವುದೂ ಇಲ್ಲ. ಸೋನು ನಮಸ್ಕಾರ ಸರ್. ಹಾಯ್, ಗುಡ್ ಮಾರ್ನಿಂಗ್. ಊಟ ಆಯ್ತಾ? ಯೂಟ್ಯೂಬ್ಗೆ ಹಾಯ್ ಹೇಳ್ಬಿಡಪ್ಪ. ಹಾಯ್. ಬನ್ನಿ ಒಳಗಡೆ ಹೋಗೋಣ. ಆಯಿಲಿಂಗ್ ಮಾಡಿದ್ದೀರಾ? ಫುಲ್ಲು 100% ಕರ್ಲ್ ಇದೆ ಮ್ಯಾಮ್ ನಿಮಗೆ. ಓಕೆ, ನ್ಯಾನೋಪ್ಲಾಸ್ಟಿಯಾ ನಿಮಗೆ ಬರೋದೇ 50 to 60%. ಫುಲ್ ಕರ್ಲಿ ಇದೆ. ಸ್ಟಾರ್ಟಿಂಗಲ್ಲಿ ಇವಾಗ ಸ್ಟ್ರೈಟ್ ಇರುತ್ತೆ, ಆ್ಯಂಡ್ ದೆನ್ ಸ್ಲೋಲಿ ಇಟ್ ವಿಲ್ ಬಿಕಮ್ ಲೈಕ್ ಅ ನ್ಯಾಚುರಲ್ ವೇವಿ. ಇರುತ್ತೆ. ಸ್ಟಾರ್ಟಿಂಗ್ ನಿಮ್ಗೊಂದು 3 months ತನಕ ಆರಾಮಾಗಿ ಬರುತ್ತೆ. ಓನ್ಲಿ ಥಿಂಗ್ ಇಸ್ ಹೋಗ್ತಾ ಇದು ತುಂಬ ಕಲಿ ಇದೆ ಅಲ್ವಾ, ಇಟ್ ವಿಲ್ ಗಿವ್ ಯು ಓನ್ಲಿ 50 to 60. ಇಲ್ಲ, ಸ್ಟಾರ್ಟಿಂಗಲ್ಲಿ 80 ಬರುತ್ತೆ. ಏನು ಮಾಡೋದಾ? ಸೊ ಸಿಟ್ ಸ್ಟ್ರೇಟ್. ಈಗ ಇಲ್ಲಿ ತನಕ ಇದೆ ನಿಮ್ಮ ಹೇರು. ನಾವು ಮಾಡಾದ್ಮೇಲೆ ಇಲ್ಲಿ ತನಕ ಬರುತ್ತೆ. ಕರ್ಲಿ ಇದೆಯಲ್ಲ, ಈಗ ಕರ್ಲ್ ಆಗಿ ಮೇಲೋಗಿದೆ. ಸೊ ವೆನ್ ವಿ ಸ್ಟ್ರೇಟ್ ಇಟ್ ವಿಲ್ ಕಮ್ ಟಿಲ್ ಹಿಯರ್. ಓಕೆ, ಯಾವಾಗಿದೆ ನಿಮ್ಮದು ಪ್ರೀ ವೆಡ್ಡಿಂಗ್? ವೆನ್ಸ್ಡೇ ಆಗುತ್ತೆ ಬಿಡಿ. ಹೌದು, ನೀವು ಯಾವ ಬ್ರ್ಯಾಂಡದು ನ್ಯಾನೋಪ್ಲಾಸ್ಟಿಯಾ ಮಾಡಿಸ್ತೀರಾ ಆ ಬ್ರ್ಯಾಂಡದು ಶಾಂಪು ಕಂಡೀಷ್ನರ್ ಯೂಸ್ ಮಾಡಬೇಕು ನೆಕ್ಸ್ಟ್ 10 months. ತಲೆನೋವು ಅಂದರೆ ಅವಾಗ ಈ ಹೇರ್ ಗ್ರೋತ್ ಸಿರಮ್ ಇಲ್ಲ ರೋಸ್ಮೆರಿ ವಾಟರ್ ಹಾಕ್ಕೊಂಡು ಡ್ರೈ ಮಸಾಜ್ ಮಾಡ್ಕೋಬೋದು ನೀವು. ಓಕೆ, ಬಿಕಾಸ್ ನಮಗೆ ದಿನದ ಕೆಲಸ ಇದು. ಎವ್ರಿ ಡೇ ವಿ ಡೂ ದಿಸ್ ವರ್ಕ್. ವಾಲ್ಯೂಮ್ ಇಸ್ ಮೋರ್. ಇಲ್ಲ ಕಟ್ ಮಾಡಿಸ್ಕೋತೀರಾ? ನಾವು ನ್ಯಾನೋಪ್ಲಾಸ್ಟಿಯಾಗಿ ಬರೋರಿಗೆಲ್ಲ ಅದೇ ಹೇಳೋದು, ಕಟ್ ಮಾಡಿಸ್ಕೊಬಿಡಿ. ನ್ಯಾನೋಪ್ಲಾಸ್ಟಿ ಆದಮೇಲೆ ನೀವು ಲವ್ ದ ರಿಸಲ್ಟ್ ಬೆಳೆಸ್ಬೇಕು ಅನ್ಸುತ್ತೆ ಹೇರ್ ನಿಮ್ಗೆ. ಹೇರ್ ಗ್ರೋತ್ ಫಾಸ್ಟ್ ಇದೆಯಾ? ಫಾಸ್ಟ್ ಇಲ್ಲ. ಎಲ್ಲಿಂದ ಬರ್ತಾ ಇದ್ದೀರಾ? ಐ ವಿಲ್ ಗಿವ್ ಯು 100% ಸರ್ವಿಸ್ ಫ್ರಮ್ ಮೈ ಎಂಡ್. ದ ಬೆಸ್ಟ್ ಪ್ರಾಡಕ್ಟ್ ಐ ಆಮ್ ಗೋನಾ ಯೂಸ್. ಎಲ್ಲಿಂದ ಬಂದಿದ್ದೀರಾ ನೀವು? ಸಂಕುಟ್ಕಟ್ಟೆ. ಇವ್ರು ಇನ್ಸ್ಟಾಗ್ರಾಮ್ ಇವಾಗ ರೆಕಾರ್ಡ್ ಮಾಡ್ಕೊಂಡ್ರು ವಿಡಿಯೋ. ಇನ್ಸ್ಟಾಗ್ರಾಮಲ್ಲಿ ಬರ್ತಾರೆ ನೋಡಿ, ಅವ್ರಿಗೆ ಲೇಯರ್ಸ್ ಬೇಕಂತೆ. ಅವ್ರು ಫಸ್ಟು ಹೇರ್ ಇಷ್ಟಿತ್ತಂತೆ, ಆಮೇಲೆ ಶಿ ಗಾಟ್ ಸಮ್ ಟ್ರೀಟ್ಮೆಂಟ್ ಲೈಕ್ ಬೂಟಾಕ್ಸ್ ಟೈಪು. ಲೆಂತ್ ಆಗಿದೆ ಅವ್ರಿಗೆ, ಫುಲ್ಲು ಖುಷಿ. ಅವ್ರಿಗೆ ಲೆಂತೇ ಕಟ್ ಮಾಡಿಬಿಡಿ ಅಂತ ಇದ್ದಾರೆ. ಬಟ್
ವಿ ವಿಲ್ ಗಿವ್ ಯು ಅ ಗುಡ್ ಹೇರ್ ಕಟ್ ವಿತ್ ಮೇಂಟೈನಿಂಗ್ ದ ಸೇಮ್ ಲೈನ್. ಓಕೆ, ಆಮೇಲೆ ಇವರು ಇಲ್ಲೇ ಹತ್ರ ಇರೋದಂತೆ. I saw the video and I came because I have a lot of expectation after seeing the video, so I'm excited. ವಿ ವಿಲ್ ಫುಲ್ಫಿಲ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತಾ ಇದೆ ಆಫ್ಟರ್ ವಾಶ್? ಓಕೆ ಮ್ಯಾಮ್, ಪರವಾಗಿಲ್ಲ. ಎಷ್ಟು ಖುಷಿಯಾಗಿದೆ ಅಲ್ಲ? ಹೌದು, ತುಂಬ. ಮ್ಯಾಮ್ದು ನಾವು ನ್ಯಾನೋಪ್ಲಾಸ್ಟಿಯಾ ಮಾಡ್ತಾ ಇದ್ದೀವಿ. ವಾಶ್ ಆಗಿದೆ. ಅವ್ರು ಆಯಿಲ್ ಹಾಕಿದ್ರು, ನಮ್ಮ ಇನ್ಸ್ಟಾಗ್ರಾಮ್ ರೀಲ್ಗೂ ಬರ್ತಾರೆ. ಆಯಿಲ್ ಹಾಕಿದ್ರು, ಆಯಿಲ್ ವಾಶ್ ಮಾಡಿ ಇವಾಗ ವಿ ಹ್ಯಾವ್ ಸ್ಟಾರ್ಟೆಡ್ ನ್ಯಾನೋಪ್ಲಾಸ್ಟಿಯಾ ಪ್ರೊಸೀಜರ್. ಇಲ್ಲಿ ನೋಡಿ ವಾಲ್ಯೂಮ್ ತೋರಿಸಿ ಹೇರ್. ನಾನು ಮ್ಯಾಮ್ಗೆ ಹೇಳಿದ್ದೆ ಲಾಂಗ್ ಬರುತ್ತೆ ಅಂತ. ಲಾಂಗ್ ಬರುತ್ತೆ ಅವ್ರದ್ದು. ಈ ಸ್ಟ್ರೈಟ್ ಮಾಡಾದ್ಮೇಲೆ ಇನ್ನೂ ಇಲ್ಲಿವರೆಗೂ ಬರುತ್ತೆ. ಹೆಂಗಿದೆ ಇಲ್ಲಿ? ಇಬ್ರು ಬೇಕು ಸ್ಟ್ರೈಟ್ನಿಂಗ್ ಮಾಡಕ್ಕೆ ನಮ್ಗೆ ಇವಾಗ. ಮ್ಯಾಮ್ ನಿಮ್ಮದು ಪ್ರೀ ವೆಡ್ಡಿಂಗಿಗೆ ಮಾಡಿಸ್ಕೋತಾ ಇದ್ದೀರಾ ಅಲ್ವಾ? ಹೌದು ಮ್ಯಾಮ್. ಹೇಗೆ ಅನಿಸ್ತಾ ಇದೆ? ಇನ್ನೂ ಪ್ರೊಸೀಜರ್ಸ್ ಇವಾಗ ಫೈನಲ್ ಲಾಸ್ಟಿಗೆ ನೋಡಬೇಕು ಮ್ಯಾಮ್, ಹೇಗೆ ಬರುತ್ತೆ. ಲಾಸ್ಟಲ್ಲಿ ಮಾತಾಡ್ತಾರೆ. ಈ ಬೌನ್ಸಿ ಹೇರ್, ಬುಷಿ ಹೇರ್ ಹೋಗ್ಬಿಟ್ಟು ಫ್ಲ್ಯಾಟ್ ಆಗುತ್ತೆ ಇವಾಗ ಆಫ್ಟರ್ ದ ಪ್ರೊಸೀಜರ್. ಯೂಶ್ವಲಿ ನ್ಯಾನೋಪ್ಲಾಸ್ಟಿಯಾ ಅಪ್ಲಿಕೇಶನ್ ಎಲ್ಲ ತೋರಿಸಲ್ಲ ಅಲ್ವಾ ಇನ್ಸ್ಟಾಗ್ರಾಮಲ್ಲಿ. ಇಲ್ಲಿ ನೋಡಿ ಹೇಗಿದೆ ಅಪ್ಲಿಕೇಶನ್. ಈ ಥರ ಅಪ್ಲೈ ಮಾಡಬೇಕು, ಎಮಲ್ಸಿಫೈ ಮಾಡಬೇಕು. ಇದು ಮಾಡೋಕ್ಕೆ ಎಷ್ಟೊತ್ತು ತೊಗೋಬೋದು ಹೇಳಿ ನಾವು ಇವಾಗ ಅಪ್ಲಿಕೇಶನ್ ಮಾಡೋಕ್ಕೆ? ಕಮೆಂಟ್ ಮಾಡಿ ಹೇಳಿ ಏನು ಬೇಕು. ಅದೇ ಮ್ಯಾಮ್, ಲಾಸ್ಟ್ ಟೈಮು ಕೆರಿಟನ್ ಮಾಡಿಸಿದ್ದೆ ನಾನು. ಸೊ ಇದೆಲ್ಲ ಬ್ರೇಕ್ ಆಗಿದೆ. ಇವಾಗ ಯಾವ್ದು ಮಾಡಿಸಿದ್ರೆ ಚೆನ್ನಾಗಿರುತ್ತೆ? ಕೆರೆಟಿನ್ನೇ ಬೇಕಾ? ಬೇಡ, ಇಷ್ಟ ಆಗಿಲ್ವಾ ಕೆರೆಟಿನ್ನ? ಮುಂಚೆ ಕೆರೆಟಿನ್ ಮುಂಚೆ ಬೇರೆ ಏನಾದ್ರು ಮಾಡಿಸಿದ್ರಾ? ಇಲ್ಲ. ಕೆರೆಟಿನ್ ಫಸ್ಟ್ ಟ್ರೀಟ್ಮೆಂಟ್ ನಿಮ್ಮದು. ಹೌದು. ಸಿ, ಇಲ್ಲಿಂದ ಇಲ್ಲಿಗೆ ನಿಮಗೆ ಗ್ರೋತ್ ಆಗಿದೆ. ಇಲ್ಲಿಂದ ಇಲ್ಲಿಗೆ ಗ್ರೋತ್ ಆಗಿರೋಕ್ಕೆ ಎಷ್ಟು ತಿಂಗಳು ತೊಗೊಂಡಿದೆ? ಇಲ್ಲ ಎಷ್ಟು ವರ್ಷ ತೊಗೊಂಡಿದೆ? 1 year. 1 yearಗೆ ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಗ್ರೋತ್ ಆಗುತ್ತೆ. ಸೇಮ್ ಥಿಂಗ್ ಈಗ ನ್ಯಾನೋಪ್ಲಾಸ್ಟಿಯಾ ಇಲ್ಲ ಬೂಟಾಕ್ಸ್ ಮಾಡಿಸಿದ್ರು ನಿಮಗೆ 1 yearಗೆ ಇಷ್ಟು ಗ್ರೋತ್ ಆಗುತ್ತೆ. ಗ್ರೋತ್ ಆಗಿ ಕೆಳಗಡೆ ಇಳಿಯುತ್ತೆ. ನೀವೇನಿದೆ ಹೇರ್ ಕಟ್ ಮಾಡಿಸಿರೋದ ಇಲ್ಲಿ? ಹೌದು, ಕಟ್ ಮಾಡಿಸ್ಬಿಟ್ಟು. ಲಾಂಗ್ ಬೇಕಿರ್ಲಿಲ್ವಾ ನಿಮಗೆ? ಅಂದರೆ ತುಂಬ ಲಾಂಗ್ ಆಗಿತ್ತು, ಅದು ಶೇಪ್ ಇರಲಿಲ್ಲ ಅಂತ ಕಟ್ ಮಾಡಿದೆ. ಓಕೆ, ಆ್ಯಸ್ ಐ ಕ್ಯಾನ್ ಸಿ ಇಲ್ಲಿ ನೋಡಿ, ಕರ್ಲಿ ಹೇರ್ ಇದೆ ಇವ್ರದ್ದು. ಇಟ್ಸ್ 100% ಕರ್ಲಿ ಹೇರ್ ನಿಮ್ಮದು. ಕರ್ಲಿ ಹೇರ್ ಆಗಿ ಇದು ಕೆರೆಟಿನ್ ಅವ್ರು ಮಾಡಿಸಿರೋದು ಕರ್ಲಿ ಹೇರ್. ಈಗ ಯು ಕ್ಯಾನ್ ಗೋ ಫಾರ್ ನ್ಯಾನೋಪ್ಲಾಸ್ಟಿಯಾ. ಬೂಟಾಕ್ಸ್ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಸ್ಟ್ರೈಟ್ ಲುಕ್ ಬರಲ್ಲ. ಇಟ್ ವಿಲ್ ಗಿವ್ ಯು ಓನ್ಲಿ 30%. ನಿಮಗೆ ಓಕೆ ಅಂದರೆ ನಾವು ಮಾಡ್ಬೋದು. ಆಮೇಲೆ ಮಾಡಾದ್ಮೇಲೆ ನೀವು ಹೆಂಗೆ ಕ್ಯಾರಿ ಮಾಡ್ತೀರಾ ಅದ್ರ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಗೋ ಫಾರ್ ನ್ಯಾನೋಪ್ಲಾಸ್ಟಿಯಾ. ಏನಾದರೂ ಕನ್ಫ್ಯೂಷನ್ ಇದೆಯಾ ಮ್ಯಾಮ್? ಫುಲ್ ಟೆನ್ಷನಲ್ಲಿ ಇದ್ದೀರಾ? ಇಲ್ಲ, ಕೆರೆಟನ್ ಮಾಡಿಸ್ಬೇಕಾದ್ರೆ 3 days ಬಿಡಬೇಕು. ಇದು ಯಾವ ಥರ ಇದೆ ಅಂತ ಗೊತ್ತಿಲ್ಲ. ಕೆರೆಟಿನ್ ಮಾಡಿಸಿದ್ರೆ 3 days ವಾಶ್ ಮಾಡಬಾರ್ದು ಅಂತೆಲ್ಲ ಹೇಳ್ತಾರಲ್ಲ. ಹೌದು, ನ್ಯಾನೋಪ್ಲಾಸ್ಟಿಯಾ ಮಾಡಿಸಿದ್ರೆ 6 ವಾಷಸ್ ತನಕ ಕ್ಲಿಪ್ ಹಾಕಂಗಿಲ್ಲ. ಹೇರ್ ಬ್ಯಾಂಡ್ಸ್, ಟಿಕ್ ಟ್ಯಾಕ್, ಹೆಲ್ಮೆಟ್ಸ್, ಕ್ಯಾಪ್ ಸ್ವಲ್ಪ ಅವಾಯ್ಡ್ ಮಾಡಿ. ಏನಕ್ಕಂದರೆ ಬೆಂಡ್ ಬಂದುಬಿಡುತ್ತೆ ಅಂತ, ಇನ್ನೇನು ಇಲ್ಲ. ಓಕೆ, ನಿಮ್ಮ ಹೇರಿಗೆ ನಾನು ಬರೀ ಐ ಕ್ಯಾನ್ ಟೆಲ್ ಯು ಓನ್ಲಿ 70 to 80% ಸ್ಟ್ರೈಟ್ ಆಗುತ್ತೆ. ಈಗ ನಿಮಗೆ ಸ್ಟ್ರೈಟ್ ಫುಲ್ ಬರುತ್ತೆ. ಆಮೇಲೆ ಒಂದು 6-7 ವಾಷಸ್ 1 month ಆಗಿದ ತಕ್ಷಣ ನ್ಯಾಚುರಲ್ ಆಗಿ ಬರುತ್ತೆ ನಿಮಗೆ. ಫುಲ್ ಸ್ಟ್ರೈಟ್ ಬರಲ್ಲ. ಹೇರ್ ವಿಲ್ ಲುಕ್ ವೆರಿ ನ್ಯಾಚುರಲಿ ಸ್ಟ್ರೈಟ್. ಈ ಥರ ಈ ಸ್ವಲ್ಪ ಬೆಂಡ್ ಆಗಿದೆ ನಾವು. ಇಟ್ ವಿಲ್ ಲುಕ್ ನ್ಯಾಚುರಲ್ ಅಷ್ಟೇ, ಬಟ್ ಸ್ಟ್ರೈಟ್ ಲುಕ್ ಯಾವುದು. ಬೇರೆ ಏನಾದರೂ ಡೌಟ್ ಇದೆಯಾ? ಅವ್ರು ಬೇಕಂದ್ರೆ ಮ್ಯಾಮ್ ಹೇರ್ ಗ್ರೋತ್ ಸಿರಮ್ ಯೂಸ್ ಮಾಡ್ಬೋದು. ಯೂಸ್ ಮಾಡ್ತಾ ಇದ್ದೀರಾ ಇವಾಗ ಏನಾದರೂ? ಹೇರ್ ಗ್ರೋತ್ ಸಿರಮ್ ಯೂಸ್ ಮಾಡ್ಬೋದು. ಆಮೇಲೆ ರೋಸ್ಮೆರಿ ವಾಟರ್ ಬರುತ್ತಲ್ಲ ಅದು ಯೂಸ್ ಮಾಡ್ಬೋದು. ಎನಿಥಿಂಗ್ ವಾಟರ್ ಕಂಟೆಂಟ್ ಯೂಸ್ ಮಾಡ್ಬೋದು. ಈಗ ನಿಮ್ಗೆ ಡ್ಯಾಂಡ್ರಫ್ ಇದೆಯಾ? ಡ್ಯಾಂಡ್ರಫ್ ಇದೆ ಅನ್ಸುತ್ತೆ. ಇದೆ ಮ್ಯಾಮ್. ಡ್ಯಾಂಡ್ರಫ್ ಇದೆ. ಇಚ್ಚಿಂಗ್ ಇದೆಯಾ? ಇಚ್ಚಿಂಗ್ ಏನಿಲ್ಲ. ಇಚ್ಚಿಂಗ್ ಇಲ್ಲ. ನೋ ಪ್ರಾಬ್ಲಮ್. ಗೋ ಫಾರ್ ನ್ಯಾನೋಪ್ಲಾಸ್ಟಿಯಾ. ಏನಾದರೂ ಡೌಟ್ ಇದೆಯಾ? ಇಲ್ಲ, ಏನೂ ಡೌಟ್ ಇಲ್ಲ. ಇನ್ನೊಂದು ಸತಿ ಶಾಂಪೂ ಮಾಡಲೇಬೇಕು. ಶಾಂಪೂ ಮಾಡಿ ನಾನು ಕ್ಯೂಟಿಕಲ್ ಓಪನ್ ಮಾಡ್ತೀನಿ. ಬನ್ನಿ, ವಾಶಕ್ಕೆ ಬನ್ನಿ. ಮ್ಯಾಮ್ ನಿಮ್ಮ ಹೆಸರು ಹೇಳ್ಬಿಡಿ. ಲಕ್ಷ್ಮಿ. ಲಕ್ಷ್ಮಿ ಅವರು ಎಲ್ಲಿ ಮ್ಯಾಮ್? ಅಂದ್ರಳ್ಳಿನಾ? ಅಂದ್ರಳ್ಳಿಯಿಂದ ಬಂದಿದ್ದಾರೆ. ಅಂದ್ರಳ್ಳಿ ಏನು ಹತ್ರನೇ, ದೂರ ಅಲ್ಲ ಮ್ಯಾಮ್? ತುಂಬ ದೂರ ಇದೆಯಾ? ಹತ್ರನೇ. ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಬಂದಿದ್ದಾರೆ ಮ್ಯಾಮ್.
ಫಸ್ಟ್ ಇವರು ಇಲ್ಲಿ ನೋಡಿ ಕೆರೆಟಿನ್ ಮಾಡಿಸಿದ್ದಾರೆ. ಸೊ ಅವ್ರಿಗೆ ಕೆರೆಟಿನ್ ಇಷ್ಟನೇ ಆಗಿಲ್ಲ ರಿಸಲ್ಟು. ಮನೆಗೆ ಹೋದ್ಮೇಲೆ ಒಂಥರ ಫೀಲ್ ಆಗ್ತಾ ಇತ್ತಂತೆ ಅವ್ರಿಗೆ, ಟಚ್ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಇವತ್ತು ನ್ಯಾನೋಪ್ಲಾಸ್ಟಿಯಾ ಮಾಡ್ತಾ ಇದ್ದೀವಿ. ಮ್ಯಾಮ್ ನ್ಯಾನೋಪ್ಲಾಸ್ಟಿಯಾ ಆದಮೇಲೆ ಪಕ್ಕಾ ನಿಮಗೆ ಇಷ್ಟ ಆಗುತ್ತೆ. ಓಕೆ ಓಕೆ ಸ್ಟಾರ್ಟ್ ಮಾಡೋಣ. ಮ್ಯಾಮ್ ಏನು ಹೇಳ್ತಾ ಇದ್ದೀರಾ ಮ್ಯಾಮ್? ನನ್ನನ್ನು ನೋಡೋಕೆ ಯಾಕೆ ಬರ್ತೀರಾ? ಇವತ್ತು ನಮ್ಮ ಹಸ್ಬೆಂಡ್ ಬಂದು ಕ್ಯಾನ್ಸಲ್ ಮಾಡ್ಬೇಡ, ಅವ್ರು ಗೋವಾಗೆ ಹೋಗಿದ್ದಾರೆ. ಅವರು ಮೈಕಲ್ ಮಾತಾಡಿ. ಗೋವಾಗೆ ಹೋಗಿದ್ದಾರೆ ಅವರು. ಇವತ್ತು ಬೇಡ ಕ್ಯಾನ್ಸಲ್ ಮಾಡಿಬಿಡು ಅಂತ ಹೇಳಿದ್ರು. ನಂಗೆ ಯಾಕೋ ಕ್ಯಾನ್ಸಲ್ ಮಾಡೋಕೆ ಮನಸ್ಸೇ ಆಗಲಿಲ್ಲ. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಅವ್ರಿಗೆ ಹೇಳಿಲ್ಲ ನಾನು ಇಲ್ಲಿ ಬಂದಿರೋದು, ಇಲ್ಲಿ ಬಂದಮೇಲೆ ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಹೇಳ್ದೆ ಬಂದಿರಿ. 2-3 ಸರಿ ಕಾಲ್ ಮಾಡಿದ್ರು, ಕಾಲ್ ಪಿಕ್ ಮಾಡಿಲ್ಲ. ಇನ್ನು ಈಗ ಆದ್ಮೇಲೆ ಕಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಲ್ಲ ಇವ್ರ ಹತ್ರನೇ ಹೋಗು ಅಂತ ಅವರೇ ನಂಗೆ ಸಜೆಸ್ಟ್ ಮಾಡಿದ್ದು. ಬಟ್ ಇವತ್ತು ಬೇಡ ಅಂದ್ರ? ಆದರೆ ಅವ್ರು ಇರಲಿಲ್ಲ, ಅವ್ರು ಗೋವಾಗೆ ಹೋಗಿದ್ದಾರೆ. ಅವ್ರು ಬರೋದು ಲೇಟ್, 2-3 ದಿನ ಆಗತ್ತಿನ್ನ. ಇವತ್ತು ಬೇಡ, ಇನ್ನೊಂದ್ಸಲ ನೆಕ್ಸ್ಟ್ ವೀಕ್ ಹೋಗೋಣ ಬಿಡು, ನಾನು ಬರ್ತೀನಿ ಅಂತ ಹೇಳಿದ್ರು. ಈಗ ಬಂದಿಲ್ಲ ನಿಮ್ಮ ಜೊತೆ? ಇಲ್ಲ ಬಂದಿಲ್ಲ. ನನ್ನನ್ನು ನೋಡಕ್ ಬಂದಿದ್ದಾರಂತೆ. ನಾನೇ ದೇವ್ರ ಮ್ಯಾಮ್. ನಾನು ದಿನ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ ನೋಡ್ತಿರ್ತೀನ, ಯಾವಾಗಪ್ಪ ಹೋಗ್ತೀನಿ ಅಂತೆಲ್ಲ ಅನಿಸ್ತಾ ಇತ್ತು. ಅಷ್ಟೊಂದು ಅಟ್ರಾಕ್ಟಿವ್ ಆಗಿರುತ್ತಾ? ಅಷ್ಟೊಂದು ಆಗ್ಬಿಟ್ಟಿದ್ದೀರಾ ನೀವು. ನಮ್ಮ ಮನೇಲೆಲ್ಲ ನನ್ನ ತಮ್ಮ ಆಗ್ಲಿ, ನಮ್ಮ ಪಾಪನು ಕೇಳ್ತಿರ್ತಾನೆ ಅವಾಗ, ಅದೇ ನೀನ್ ಇಲ್ಲೇ ತಾನೇ ಹೋಗೋದು, ಅದೇ ನೀ ಇವ್ರ ಹತ್ರ ಅಲ್ವಾ ಮಾಡಿಸ್ಕೋದಿರೋದು ಅಂತೆಲ್ಲ ಕೇಳ್ತಾ ಇರ್ತಾನೆ. ತೋರ್ಸಿ ಅವ್ರಿಗೆ. ಚಿಕ್ಕ ಮಕ್ಕಳು ನನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳು ಬರ್ತಾರೆ ಫೋಟೋ ತಗೊಳ್ಳೋಕೆ. ಇಲ್ಲ ಅವ್ನು ಹೇಳ್ದ ಇವಾಗ, ಅದೇ ನಾನು ಇದೆಲ್ಲ ಮಾಡಿಸ್ಕೋಬೋದಾ ಅಂತ ಹೇಳ್ದ. ಇಲ್ಲ ಅದಕ್ಕೆ ಹೇರ್ ಕಟ್ ಇವಾಗ ಏನು ಮಾಡಲ್ಲ, ನೀನ್ ಕೂದಲು ಬಂದಿಲ್ವಲ್ಲ, ಕೂದಲು ಬಂದ್ಮೇಲೆ ಬೇಕಾದ್ರೆ ಮಾಡ್ತಾರೆ ಸುಮ್ಮನೆ ಇರು ಅಂತ ಅದೇನೇ ಹೇಳ್ತಾ ಇದ್ದೆ ಇವಾಗ ಅವನಿಗೆ. ಓಕೆ ಮ್ಯಾಮ್ ಏನು ಬೇಕಿತ್ತು? ಮ್ಯಾಮ್ ಅದೇ ನ್ಯಾನೋಪ್ಲಾಸ್ಟಿಯಾ ಫಸ್ಟ್ ಬುಟೋಕ್ಸ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ. ಓಕೆ. ಯಾಕೋ ಬೇಡ ನ್ಯಾನೋಪ್ಲಾಸ್ಟಿಯಾನ ಮಾಡ್ಸೋಣ ಅಂತ ಅನ್ನಿಸ್ತು. ಅದಕ್ಕೆ ನ್ಯಾನೋಪ್ಲಾಸ್ಟಿಯಾನೇ ಮಾಡ್ಸೋಣ. ಇದೇ ಫಸ್ಟ್ ಟ್ರೀಟ್ಮೆಂಟಾ? ಇದೇ ಫಸ್ಟ್. ಓಕೆ. ಇಲ್ಲೆಲ್ಲ ಸ್ಪ್ಲಿಟ್ ಎಂಡ್ಸ್ ಸ್ಟಾರ್ಟಿಂಗ್ ಅಲ್ಲೇ ನಿಮಗೆ ಸ್ಪ್ಲಿಟ್ ಎಂಡ್ಸ್ ಇದೆ ಇಲ್ಲಿ. ಅದು ಈಗ ಆಗಿರೋದು, ಮುಂಚೆ ನೀವು ಮೇಂಟೈನ್ ಮಾಡಿಲ್ವಾ? ಮೇಂಟೈನ್ ಅಂದ್ರೆ ಏನಾಗಿದೆ ಅಂದ್ರೆ ನನಗೆ ಕೂಲು ಅಂದ್ರೆ ಸಖತ್ ಇಷ್ಟ. ಅಂದ್ರೆ ಇವಾಗ ನೈಸ್ ಇರುತ್ತಲ್ಲ ಅದಿಷ್ಟ. ಅದೇನ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಆನ್ಲೈನಲ್ಲೆಲ್ಲ ಒಂದು ಆ್ಯಡ್ ಇದೆಯಲ್ಲ ಶಾಂಪೂ, ಅದರಲ್ಲಿ ಶಾಂಪೂ, ಕಂಡೀಷ್ನರು, ಸಿರಮ್ಮು, ಮಾಸ್ಕ್ ಎಲ್ಲ ಯೂಸ್ ಮಾಡಿದೆ. ಅದನ್ನ ಬಿಟ್ಟೆ, ಅದು ಬಿಟ್ಟಾದ್ಮೇಲೆ ಈ ಥರ ಆಗಿದೆ ಕೂದಲು, ಈ ಥರ ಆಗಿದೆ. ಆಮೇಲೆ ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗಿದೆ, ಸಿಕ್ಕಾಬಟ್ಟೆ ಕೂದಲು ಉದುರುತ್ತಾ ಇದೆ. ನಿಮಗೆ ಇವಾಗ ಹೇರ್ ಫಾಲ್ ಇದೆಯಾ? ಹೇರ್ ಫಾಲ್ ಇದೆ. ಡ್ಯಾಂಡ್ರಫ್ ಇದೆಯಾ? ಡ್ಯಾಂಡ್ರಫ್ ಇಲ್ಲ. ಈಗ ಸ್ಟಾಪ್ ಮಾಡಾದ್ಮೇಲೆ ಹೇರ್ ಫಾಲ್ ಸ್ಟಾರ್ಟ್ ಆಯ್ತಾ? ಹಾಂ, ಹಾಕೋಬೇಕಾದ್ರೆ ಹೇರ್ ಫಾಲ್ ಇರಲಿಲ್ಲ? ಇರಲಿಲ್ಲ. ಈಗ ಒಂದು ದಿನದಲ್ಲಿ ಎಷ್ಟು ಹೇರ್ ಫಾಲ್ ಆಗ್ತಾ ಇದೆ? 100 ಸ್ಟ್ರಾಂಡ್ಸ್ ಆಗಿದೆ ಮ್ಯಾಮ್. 100 ಮೇಲೆ ಹೋಗ್ತಾ ಇದೆಯಾ? ಈ ಕೂದಲು ಯಾಕೆ ರೆಡ್ ಇದೆ? ನನ್ನ ಕೂದಲಿರೋದೇ ಹಾಗೆ. ಏನಾದ್ರು ಹಚ್ತಾ ಇದ್ದೀರಾ? ಏನೂ ಹಚ್ತಾ ಇಲ್ಲ. ಲಾಸ್ಟ್ ಟೈಮ್ ಆಗಲೇ ಯಾವಾಗಲೂ ಒಂದ್ಸಲಿ ಮೇನ್ದು ಅದು ಬರುತ್ತಲ್ಲ, ಸೊಪ್ಪು ಬರುತ್ತಲ್ಲ, ಅದನ್ನು ಹಚ್ಚಿದ ಆವಾಗಲೇ. ಇವಾಗ ಏನೂ ಹಚ್ಚಿಲ್ಲ. ಆ ಮೆಹಂದಿಲಿ ಏನಾದರೂ ಮಿಕ್ಸ್ ಮಾಡಿದ್ರಾ? ಇದು ಬೀಟ್ರೋಟ್, ಅದೇ ಕಲರ್ ಇದು. ಹಾಂ, ಬೀಟ್ರೋಟ್ ಹಚ್ಚಿಲ್ಲ ಮ್ಯಾಮ್. ಅದಾಗಲೇ ಹಚ್ಚಿ 8 ತಿಂಗಳು ಮೇಲೆ ಆಯಿತು. 8 ತಿಂಗಳು, 1 ವರ್ಷ. ಅದು ಈಸಿಯಾಗಿ ಹೋಗಲ್ಲ ಮ್ಯಾಮ್. ಹೋಗಲ್ವಾ ಅದು? ಮೆಹಂದಿ ಅದು ಕಲರ್ ಇರೋದೇ ಹಿಂಗೆ, ನಂದು ಚಿಕ್ಕವರಿಂದ ಇರೋದೇ ಕಲರ್ ಹಿಂಗೆ. ಅದು ನಾನು ಏನು ಮಾಡ್ತೀನಿ ಅಂದರೆ, ಒಂದೊಂದ್ಸಲಿ ನಮ್ಮ ತಾಯಿಯವರೆಲ್ಲ ಬಣ್ಣ ಹಚ್ಕೊಂತಾರಲ್ಲ. ಇಲ್ಲ ಮ್ಯಾಮ್, ನಿಮ್ಗೆ ಏನಾಗಿದೆ, ಹಚ್ಚಿರೋದು ಹಂಗೆ ಇದೆ. ನಿಮಗೆ ಬೈ ಬರ್ತ್ ಆ ಕಲರ್ ಇರ್ಬೇಕಂದ್ರೆ ಇಲ್ಲಿ ರೂಟ್ ಅಲ್ಲಿ ಸ್ಟಾರ್ಟ್ ಆಗಿದೆಯಲ್ಲ, ಅಲ್ಲೂ ಆತರ ಕಲರ್ ಇರ್ಬೇಕಾಗಿತ್ತು. ನಿಮ್ಗೆ ಗ್ಯಾಪ್ ಅಲ್ಲಿ ಆತರ ರೆಡ್ ಇದೆ. ಸೊ ಇಟ್ ಇಸ್ ಐ ಥಿಂಕ್ ಬಿಕಾಸ್ ಆಫ್ ಹೆನ್ನ ನೀವು ಹಾಕೊಂಡ್ರೆ ಏನಾಗುತ್ತೆ, ಅಷ್ಟು ಈಸಿಯಾಗ ಆಚೆ ಕೂದಲಿಂದ ವಾಶ್ ಔಟ್ ಆಗಲ್ಲ. ಅದು ಇಟ್ ವಿಲ್ ಸ್ಟಿಕ್ ಆನ್ ಯುವರ್ ಹೇರ್. ಲೈಕ್ ಇವಾಗ ನಾನು ತೋರಿಸ್ತೀನಿ ನೋಡಿ, ಪೌಡರ್ ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ. ಹೆಡ್ ಟೈಟ್ ಇರಲಿ. ವರ್ಜಿನ್ ಹೇರ ಇದು. ವರ್ಜಿನ್ ಅಂದ್ರೆ ಇದು ಬಾಕ್ಸ್ ಕಲರ್ಸ್ ಏನು ಹಾಕಿಲ್ಲ ನೀವು? ಬಾಕ್ಸ್ ಕಲರ್ ಇಲ್ಲ. ಬಾಕ್ಸ್ ಅಲ್ಲಿ ಬರುತ್ತಲ್ಲ ಕಲರ್, ಇಲ್ವಾ? ನೀವು ನ್ಯಾಚುರಲ್ ಆಗಿ ಏನೋ ಹಾಕೊಂಡಿದ್ದೀರಾ ಇಂಗ್ರೀಡಿಯೆಂಟ್. ಇಲ್ಲಿ ನೋಡಿ, ಪಿಂಕ್ ಇದೆ ನೋಡಿ, ಪಿಂಕಿಶ್ ಪೌಡರ್ ಬರ್ತಾ ಇದೆ ನೋಡಿ. ಅದೇ ಮೆಹಂದಿ ಸೊಪ್ಪು ಒಂದೇ ಹಚ್ಚಿರೋದು. ಮೆಹಂದಿ ಸೊಪ್ಪು ಮತ್ತೆ ಇದು ಬೀಟ್ರೋಟು, ಆಮೇಲೆ ದಾಸವಾಳದ ಎಲೆ ಬರುತ್ತಲ್ಲ, ಅದು ಇನ್ನೂ ಕೂದಲಲ್ಲಿ ಹಂಗೆ ಇರುತ್ತಾ? ಇರುತ್ತೆ. ಈ ಬಾಕ್ಸ್ ಕಲರ್ ಹಾಕಂದ್ರೆ ಎಲ್ಲ ಸ್ವಲ್ಪ ವಾಶ್ ಔಟ್ ಆಗುತ್ತೆ. ಮೆಹಂದಿ ಅಲ್ವಾ, ನ್ಯಾಚುರಲ್ ಅದು ಇರುತ್ತೆ ಕೂದಲಲ್ಲಿ. ನ್ಯಾನೋಪ್ಲಾಸ್ಟಿಯಾ ಮಾಡಿದ್ರೆ 10 months ಬರುತ್ತೆ ಫುಲ್. ನಿಮ್ಗೊಂದು 80% ಸ್ಟ್ರೇಟ್ ಬಂದ್ಬಿಡುತ್ತೆ. ಇಸ್ ಇಟ್ ಓಕೆ? ಈ ಟೆಕ್ಸ್ಚರ್ ಇರಲ್ಲ, ಫ್ಲಾಟ್ ಲುಕ್ ಬರುತ್ತೆ ಅಂಡ್ ಈವನ್ ಆಗ್ಬಿಡುತ್ತೆ ಕೂದಲು.
ಈವನ್ ಆಗಿರುತ್ತೆ. ಇಲ್ಲಿ ಈ ಕಡೆ ಒಂದ್ ಕಡೆ ಎತ್ಕೊಳ್ಳೋದು ಆ ಕಡೆ ಎತ್ಕೊಳ್ಳೋದು ಅವೆಲ್ಲ ಆಗಲ್ಲ. ಇಸ್ ಇಟ್ ಓಕೆ? ಓಕೆ ನ್ಯಾನೋಪ್ಲಾಸ್ಟಿಯಾನೇ ಮಾಡೋಣ. ಅಕಸ್ಮಾತ್ ಇಲ್ಲ ಒಬ್ಬೊಬ್ರಿಗೆ ಅಡಿಕ್ಷನ್ ಆಗಿರುತ್ತೆ ಆಯಿಲ್ ಹಾಕೋದು. ಎಷ್ಟೊಂದ್ ಜನ ಅಡಿಕ್ಷನ್ ಮೆಂಟಲಿ ದೆಲ್ ಬಿ ಥಿಂಕಿಂಗ್ ಆಯಿಲ್ ಹಚ್ಚಿದ್ರೇನೆ ನಮ್ಗೆ ಬರೋ. ನನ್ಗೂ ಇದೆ ಅದು. ಹೌದು, ನನಗೂ ಅಷ್ಟೇ. ಅದು ಹಚ್ಚಲಿಲ್ಲ ನನ್ಗೂ ಇದೆ. ನಾನು ಆಯಿಲ್ ಹಾಕೋಬೇಕು ಅನ್ಸ್ತಾ ಇರುತ್ತೆ ನಂಗೆ. ಸಂಡೇ ಬಂದ್ಬಿಟ್ರೆ ಆಯಿಲ್ ಹಚ್ಕೋಬೇಕು ಅನ್ಸ್ತಾ ಇರುತ್ತೆ ನನಗೆ. ನಾನು ವೀಕ್ಲಿ 2 ದಿನ ಮೇಡಮ್ ತಲೆ ಸ್ನಾನ ಮಾಡೋದು. ಆಯಿಲ್ ಹಚ್ಕೊಂಡು ಬಿರಿಯಾನಿ ತಿನ್ಕೊಂಡು ಸಂಡೆ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ಆರಾಮಾಗಿರೋಣ ಅನ್ಸುತ್ತೆ, ಬಟ್ ಕೆಲಸ ಇದೆ ಇವತ್ತು. ನಾನು ವೀಕ್ಲಿ ಏನಪ್ಪ 2 ಟೈಮ್ ಸ್ನಾನ ಮಾಡೋದು. ಒಂದು ಸೋಮವಾರ ಮಾಡ್ತೀನಿ, ಒಂದು ಗುರುವಾರ ಮಾಡ್ತೀನಿ. ವಾರದಲ್ಲಿ 2 ಸಲ ತಲೆ ಸ್ನಾನ ಮಾಡ್ತೀನಿ. ಅದ್ರ ಫುಲ್ ಇಡೀ ದಿನೆಲ್ಲ ಮಾಮೂಲಿ ತಲೆಯಲ್ಲಿ ಎಣ್ಣೆ ಇರುತ್ತೆ. ಹೊರಗಡೆ ಬಂದಾಗ ಮಾಮೂಲಿ ತಲೆಯಲ್ಲಿ ಎಣ್ಣೆ ಇರಲ್ಲ, ಸ್ನಾನ ಗೀನ ಮಾಡ್ಕೊಂತೀನಿ. ಈಗ ಹಚ್ಚಂಗಿಲ್ಲ. ಓಕೆ ಮ್ಯಾಮ್, ರೆಡಿ ಅದಕ್ಕೆಲ್ಲ ರೆಡಿ ಇದೀನಿ ಅಂದ್ರೆ ಸ್ಯಾಕ್ರಿಫೈಸ್ ಮಾಡಕ್ ರೆಡಿ ಇದ್ರೆ ಮ್ಯಾಮ್ ಮಾಡ್ಬೋದು. ಸ್ವಲ್ಪ ತ್ಯಾಗ ಮಾಡ್ಬೇಕು ನೀವು. ಓಕೆ ಓಕೆ ಮ್ಯಾಮ್. ನ್ಯಾನೋಪ್ಲಾಸ್ಟಿ ಅಂಡ್ ಹೇರ್ ಕಲರು ಬೇಕಾ ನಿಮ್ಗೆ? ಇಲ್ಲ, ಮೇಂಟೈನ್ ಮಾಡ್ತೀನಿ. ಈಗ ಇವ್ರಿಗೆ ನಾನು ಇದು ನ್ಯಾನೋಪ್ಲಾಸ್ಟಿಯಾ ಮಾಡಿದ್ರೆ ಐ ಥಿಂಕ್ ಅಪ್ಲಿಫ್ಟ್ ಆಗುತ್ತೆ ಕಲರ್. ಇವ್ರಿಗೆ ಸ್ವಲ್ಪ ಇನ್ನೂ ಸ್ವಲ್ಪ ಲೈಟ್ ಆಗುತ್ತೆ ನಿಮ್ಗೆ, ಐ ಥಿಂಕ್ ಸೊ. ನೋಡೋಣ, ಮಾಡ್ತಾ ಮಾಡ್ತಾ ತೋರಿಸ್ತೀನಿ ನಿಮ್ಗೆ. ಮ್ಯಾಮ್ ನಿಮ್ಮ ಹೆಸರು? ನಂದಿನಿ ಅಂತ. ನಂದಿನಿ ಅವರೇ, ಮುಂಗಾರು ಮಳೆ ಮಂಡ್ಯದಿಂದ ಬಂದಿದ್ದಾರೆ. ನಿಜ ಎಷ್ಟು ನಂಗೆ ಖುಷಿ ಆಗೋದು ಗೊತ್ತಾ ಹಿಂಗೆಲ್ಲ. ಮೊದಲು ಇವ್ರು ಮೆನ್ಸ್ ಬಂದು ಹೇಳಿದಾಗ ಏನ್ ಅನ್ಕೋತೆ. ಈಗ ಲೇಡೀಸ್ ದೂರದಿಂದ ಬಂದ್ರೆ ನಂಗೆ ಫುಲ್ ಖುಷಿ ಆಗ್ಬಿಡುತ್ತೆ. ನಾನು ನೋಡ್ಕೊಂಡ್ ಬರ್ತಾರೆ ಅಂತ. ನಂಗೆ ಇವತ್ತು ಎಲ್ಲಿ ಬರೋಕ್ಕಾಗಲ್ವ ಅಂತ ತುಂಬ ಬೇಜಾರಾಗಿತ್ತು. ರಾತ್ರಿ ಮೇಲೆ ನಾನು ಯಾವ ನಂಬರಿಂದ ಬುಕ್ ಮಾಡಿದೆ ಆ ನಂಬರ್ಗೆ ಕಾಲ್ ಮಾಡಿ. ಒಂದ್ಸಲಿ ಕಾಲ್ ಬಂದಿದೆ, ನಾನು ಹೊರಗಡೆ ಇದ್ದೆ. ಕಾಲ್ ಪಿಕ್ ಮಾಡೋಕ್ಕಾಗಿಲ್ಲ. ಆಮೇಲೆ ಬಂದು ಕಾಲ್ ಮಾಡಿದೆ, 10 ಗಂಟೆ ತನಕನೂ ಮಾಡಿದೆ. ಅದು ಕಾಲು ಸ್ವಿಚ್ ಆಫ್ ಅಂತ ಬಂತು. ಓ ಏನಪ್ಪ ಮಾಡೋದು, ಸಿಕ್ಕಲ್ವ ಏನೋ. ಬೆಳಗ್ಗೆ ಸ್ವಿಚ್ ಆಫ್ ಇರುತ್ತೆ. ಪ್ಲೀಸ್ ನಮ್ಮನ್ನು ಬೈಕೋಬಿಡಿ. ರಾತ್ರಿ ಬರೋ ಮಿಸ್ಡ್ ಕಾಲ್ಸ್ ನೆಕ್ಸ್ಟ್ ಡೇ ನಾವು ವಾಪಸ್ ಮಾಡ್ತಾ ಆಲ್ಮೋಸ್ಟ್ 12 ಗಂಟೆ ಆಗ್ಬಿಡುತ್ತೆ. ಎಲ್ಲರಿಗೂ ಫೋನ್ ಮಾಡ್ಬೇಕು ನಾವು ವಾಪಸ್. ಸ್ವಿಚ್ ಆಫ್ ಆಗಿರುತ್ತೆ. ಪುನಃ ಬೆಳಗ್ಗೆ ಅಷ್ಟೇ 8 ಗಂಟೆಗೆ ಎದ್ದು ನನ್ನ ಫೋನ್ ಸೈಲೆಂಟ್ ಯಾವಾಗಲೂ ರಾತ್ರಿ ಹೊತ್ತು ಮಲಗುವಾಗ ಫೋನ್ ಸ್ವಿಚ್ ಆಫ್ ಅಲ್ಲೇ ಸೈಲೆಂಟ್ ಮಾಡಿ ಇಟ್ಟಿರ್ತೀನಿ. ನಾನು ಸೈಲೆಂಟ್ ಇಟ್ಟಿರ್ಲಿಲ್ಲ ರಾತ್ರಿ ಮಲಗುವಾಗ. ಯಾವ ಟೈಮಲ್ಲಿ ಫೋನ್ ಬರುತ್ತೋ ಏನೋ ಗೊತ್ತಿಲ್ಲ, ಹೋಗೋದು ಮಿಸ್ ಆಗ್ಬಿಡುತ್ತಲ್ಲ. ನಮ್ಮನೆಯವ್ರು ಬೇರೆ ಇಲ್ಲ, ನೀನು ಕಾಲ್ ಕನೆಕ್ಟ್ ಮಾಡು, ನಾನು ಹೇಳ್ಬಿಡ್ತೀನಿ ಅವ್ರಿಗೆ ಇವತ್ತು ಬರೋಕ್ಕಾಗಲ್ಲ, ನೆಕ್ಸ್ಟ್ ವೀಕ್ ಬರ್ತೀವಿ ಅಂತ ಹೇಳ್ಬಿಡೋಣ ಅಂತ. ನಂಗೆ ಯಾಕೋ ಹೇಳೋಕ್ಕದು ಸಮಾಧಾನನೇ ಆಗಲಿಲ್ಲ. ನನ್ನನ್ನೂ ಬಿಡಲ್ಲ, ಇಲ್ಲಪ್ಪ ಹೋಗಲೇಬೇಕು ನಾನು ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲದಂಗೆ ಬಂದಿರೋದು ಅವ್ರಿಗೆ ಇವಾಗ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ನಂಗೆ ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ಕಡೆಯಿಂದ ಒಂದು ಕಾಫಿ ಮ್ಯಾಮ್ಗೆ. ನಾನು ಕಾಫಿ ಕುಡಿಯಲ್ಲ. ಕಬ್ನಲ್ಲಿ ಕುಡಿಯೋಣ. ಥ್ಯಾಂಕ್ ಯು ಮ್ಯಾಮ್. ಸಂಡೇ ಈಸಿಯಾಗಿ ಸಿಕ್ಬಿಡ್ತೀನಿ ಸಲೂನಲ್ಲಿ ಎಲ್ಲರಿಗೂ. ನನ್ಗೆ ಬೆಳಿಗ್ಗೆ ಅದೊಂದು ಡೌಟ್ ಇತ್ತು. ಇವತ್ತು ಮ್ಯಾಮ್ ಬೆಳಿಗ್ಗೆ ಕಾಲ್ ಮಾಡಿದಾಗ ಮ್ಯಾಮ್ ಸಿಗ್ತಾನಂತ ಕೇಳೋಣ ಅನ್ನೋಷ್ಟರಲ್ಲಿ ಫೋನ್ ಕಟ್ಟಾಯಿತು. ಮತ್ತೆ ರಿಟರ್ನ್ ಮಾಡೋಕ್ಕಾಗಲಿಲ್ಲ ನನಗೆ. ಇರ್ತಾರೆ ಬಿಡು ಮ್ಯಾಮ್ ಹಿಂಗೆ ಬಂದೆ ನಾನು. ನೀವು ಸಿಗ್ತಿರಲ್ವ ಅದೇ ಡೌಟಲ್ಲಿತ್ತು. ಬಸ್ಸಲ್ಲೂ ಅಷ್ಟೇ ಯೋಚನೆ ಮಾಡ್ಕೊಂಡು ಇವತ್ತು ಮ್ಯಾಮ್ ಸಿಕ್ಕಿಲ್ಲ ಅಂದ್ರೆ ನಾನು ಬಂದಿದ್ದು ವೇಸ್ಟ್ ಆಗ್ಬಿಡುತ್ತಲ್ಲ. ಸೀರಿಯಸ್ ಆಗಿ ಇವತ್ತೇನಾದ್ರೂ ಇಲ್ಲ ಅಂದಿದ್ರೆ ಬೇಡ ಇನ್ನೊಂದ್ಸಲಿ ಇದು ಮಾಡಿಸ್ಕೊಳ್ಳೋಣ, ಬುಕ್ ಕ್ಯಾನ್ಸಲ್ ಮಾಡ್ಬಿಡೋಣ ಅನ್ಕೊಂಡೆ ಬಂದೆ. ಸಿಕ್ಕಿದ್ದೀನಿ ಮ್ಯಾಮ್ ಇವತ್ತು ನಂದಿನಿ ಮ್ಯಾಮ್ಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಗೆ ಸಿಕ್ಕಿದೆ ತುಂಬ ಖುಷಿ ಆಯಿತು ನನಗೆ. ಮುಂಚೆ ಯಾವುದೂ ಟ್ರೀಟ್ಮೆಂಟ್ ಮಾಡಿಸಿಲ್ಲ. ಲಾಂಗ್ ಇದೆ ಹೇರ್. ಸರ್ ಸ್ವಲ್ಪ ಕಟ್ ಮಾಡಿಸ್ಬೇಕಲ್ಲ ಸರ್, ಇದು ಕೆಳಗಡೆ ಎಲ್ಲ ಡ್ಯಾಮೇಜ್ಡ್ ಹೇರ್ ಇದು. ಮಾಡೋದಾ ಇಷ್ಟು? ಆ್ಯಂಡ್ ನಿಮ್ಮ ವಾಲ್ಯೂಮ್ ಜಾಸ್ತಿ ಇದೆ. ಏನು ಟ್ರೀಟ್ಮೆಂಟ್ ನೋಡ್ತಾ ಇದ್ದೀರಾ? ನನಗೆ ಅದ್ರ ಬಗ್ಗೆ ಒಂಚೂರು ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು. ಓಕೆ ಓಕೆ. ವಿಡಿಯೋಸ್ ನೋಡಿಬಿಟ್ಟು ಮಾಡಿಸ್ಕೋಬೇಕಂತ ಮಾಡಿಸ್ಕೊಂತಾರೆ. ತುಂಬ ಡ್ರೈ ಇದೆ ಸರ್, ನೋಡಿ ಎಷ್ಟು ಡ್ರೈ ಇದೆ ಹೇರು. ಫಸ್ಟ್ ಟೈಮ್ ಮಾಡಿಸ್ತಿರೋದು. ನ್ಯಾನೋಪ್ಲಾಸ್ಟಿಯಾನೇ ಮಾಡೋಣ. 80% ಸ್ಟ್ರೇಟ್ ಬರುತ್ತೆ ನಿಮಗೆ, ಬಿಕಾಸ್ ಬೇಬಿ ಹೇರ್ ಇದೆ ಅವ್ರದ್ದು. ಇಟ್ಸ್ ಅ ಬೇಬಿ ಹೇರ್. ಅದೇ ನಾನು ಹೇಳ್ದಂಗೆ ಇಷ್ಟು ಕಟ್ ಮಾಡ್ತೀವಿ ನಾವು. ಕೆಳಗಡೆ ಫುಲ್ಲು ಡ್ರೈ ಆಗಿಬಿಡುತ್ತೆ. ಇಷ್ಟು ಮಾಡ್ತೀವಿ. ಇದು ಡ್ರೈ ಇದೆ ಮ್ಯಾಮ್. ನೋಡಿ ಮಾಡಿಸಿಲ್ಲ ಅವಾಗಿಂದ. ಇಲ್ಲಿ ನೋಡಿ ಎಷ್ಟು ಸ್ಪ್ಲಿಟ್ ಎಂಡ್ಸ್ ಇದೆ. ನಂದಿನಿ ಮ್ಯಾಮ್ಗೆ ನಾವು ಅವಾಗಲೇ ನ್ಯಾನೋಪ್ಲಾಸ್ಟಿಕ್ ಸಜೆಸ್ಟ್ ಮಾಡಿದ್ವಲ್ಲ. ಇಲ್ಲಿ ನೋಡಿ ಒನ್ ಸೈಡ್ ನಾನು ಅಪ್ಲೈ ಮಾಡಿದ್ದೀನಿ. ಶೈನ್ ನೋಡಿ ಹೇಗಿದೆ ನೋಡಿ, ಅಪ್ಲೈ ಮಾಡಿರೋದು ಇದು. ದಿಸ್ ಇಸ್ ದ ಶೈನ್. ಅವ್ರ ಹೇರ್ ನೋಡಿ, ಇದು ಡ್ರೈ ಇದೆ, ಡ್ರೈ ಹೇರ್ ಅಂತ. ಇದು ಅಪ್ಲೈ ಮಾಡಿರೋದು ನ್ಯಾನೋಪ್ಲಾಸ್ಟಿಕ್. ಹೆಂಗಿದೆ ಇವ್ರಿಗೆ ಫಸ್ಟ್ ಇವಾಗ ನಾನು ಒಂದು ಸೆಕ್ಷನ್ ಅಪ್ಲೈ ಮಾಡ್ತೀನಿ.
ಸಿಕ್ಕೆಲ್ಲ ಇದ್ರೆ ಅಷ್ಟು ಬಿಡಿಸ್ಕೊಂಡ್ಬಿಡ್ಬೇಕು. ಈ ಥರ ತೋರಿಸಿಲ್ಲ. ಈ ಥರ ದೂರ ದೂರ. ಆಮೇಲೆ ಪ್ರಾಡಕ್ಟ್ನ ಹಿಂಗೆ ಅಪ್ಲೈ ಮಾಡೋದು ಈ ಥರ. ಇದು ಎಷ್ಟು ಚೆನ್ನಾಗಿ ಮಾಡ್ತೀರಾ ಎಲ್ಲ ಹೇರ್ಗೂ ಹೋಗುತ್ತೆ ಇದನ್ನು. ಅಂದರೆ ಎಮಲ್ಸಿಫೈ, ಇದನ್ನು ಎಮಲ್ಸಿಫೈ ಮಾಡ್ತೀವಿ. ಕೈ ಸ್ವಲ್ಪ ಮಾಡುತ್ತೆ ಈ ಥರ ಮಾಡಿ 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 ಫುಲ್ ಹೇರಿಗೆ ಹೋಗುತ್ತೆ. ಆಮೇಲೆ ಸ್ಪೂನ್ ತಗೊಂಡು ಹಿಂಗೆ ಬಾಚ್ಬೇಕು. ಈ ಥರ ಎಕ್ಸ್ಟ್ರಾ ಪ್ರಾಡಕ್ಟ್ ಬರುತ್ತಲ್ಲ ಹಿಂಗೆ ತೊಗೊಂಡು ನೆಕ್ಕಿದ್ದು ಇದರ ಬಂದರೆ ಶೈನ್ ಮಾಡಿ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿ ನೋಡಿ. ರೂಟಿಗೂ ಅಷ್ಟೇ ಅಪ್ಲೈ ಮಾಡಿಲ್ಲ, ಇಲ್ಲಿ ಮೇಲೆ ಅಪ್ಲೈ ಮಾಡಿಲ್ಲ ನೋಡಿ. ರೂಟ್ ಹತ್ರ ಅಪ್ಲೈ ಮಾಡಬಾರ್ದು. ಓಕೆ, ಕ್ಲಾಸಸ್ ತಗೊಳ್ಳೋ ಎಲ್ಲ ಮ್ಯಾಮ್ ಹೇಗಿದೆ ಹೇರ್ ಕಟ್? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮೈಕಿಂಗ್ ಹಾಂ, ನಾನು ಹಂಗೆ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸಿಗೆ ತೋರಿಸ್ಕೊಡ್ತೀನಿ. ಓಕೆ ಓಕೆ. ಹೆಂಗಿದೆ ಹೇರ್ ಕಟ್ ಕಮೆಂಟ್ ಮಾಡಿ. ನೀವು ತುಂಬ ಡೌಟಲ್ಲಿ ಇದ್ರಿ ಅಲ್ಲ, ಚೆನ್ನಾಗಿ ಬರುತ್ತೋ ಇಲ್ವೋ? ಚೆನ್ನಾಗಿ ಚೆನ್ನಾಗಿದೆ. ಬರುತ್ತೋ ಹೇಗಿದೆ ನೋಡಿ, ಸೊ ಸಾಫ್ಟ್. ಎಲ್ಲಿಂದ ಬರ್ತಾ ಇರೋದು ನೀವು? ಸುಂಕದಕಟ್ಟೆ. ಇಲ್ಲೇ ಹತ್ರ. ಹಾಂ, ಇಲ್ಲೇ. ನೀವು ಪೋನಿ ಕ್ಲಿಪ್ ಎಲ್ಲ ಹಾಕಿದ್ರೆ ಇಷ್ಟು ಹಿಂಗೆ ಬರುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಯಾ, ಐ ಲೈಕ್ ಲೈಕ್ ಇಟ್. ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ಹೇಗೆ ಅನ್ನಿಸ್ತಾ ಇದೆ? ಇಬ್ರಿಬ್ರು ಮಾಡ್ತಾ ಇದ್ದಾರೆ. ಆ ಕಡೆ ಬರ್ತೀನಿ, ಕಾಣಿಸೇ ಇಲ್ಲ. ಮ್ಯಾಮ್ ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿದೆ, ನೈಸ್ ಮ್ಯಾಮ್. ಇಬ್ರಿಬ್ರು ಹಾಕೊಂಡು ಸ್ಟ್ರೇಟ್ ಮಾಡ್ತಾ ಇದ್ದಾರೆ. ನೈಸ್ ಮ್ಯಾಮ್, ಚೆನ್ನಾಗಿ ಮಾಡ್ತಿದ್ದಾರೆ. ಯಾ, ಈಗ ತಾನೇ ನಿಮ್ಮದು ಬಿಫೋರ್ ವಿಡಿಯೋ ನೋಡ್ತಾ ಇದ್ವಿ ಕೂತ್ಕೊಂಡು, ಖುಷಿಯಾಗಿ. ಈಗ ಫ್ಲಾಟ್ ಆಗಿಬಿಡ್ತಾ ಇದೆ. ಯಾವುದು ಹಾಂ, ಯಾವುದು ಮ್ಯಾಮ್? ಆಮೇಲೆ ನೋಡೋಣ ರಿಸಲ್ಟ್ ಆದಮೇಲೆ. ಓಕೆ. ಈಗ 3 ಜನ, ಮೋನೀಶ್ ರಿಪೀಟ್ ಮಾಡ್ತಾ ಇದ್ದಾನೆ. 3 ಜನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅಷ್ಟು ವಾಲ್ಯೂಮ್ ಇತ್ತಲ್ಲ, ಒಬ್ರ ಕೈಯಲ್ಲಿ ಆಗಲ್ಲ. 3 ಜನ ಸೇರಿಕೊಂಡು ಇಷ್ಟು ರಿಸಲ್ಟ್ ಬಂದಿದೆ ನೋಡಿ. ಶೈನ್ ನೋಡಿ ಇಲ್ಲಿ. ಇವನು ಏದೇಕು ಅಂತ ಇದನ್ನು ತೋರಿಸ್ತಾ ಇದ್ದೀನಿ. ಮಂಡ್ಯ ಅಂತ ಮ್ಯಾಮ್ ಬಂದಿದ್ರಲ್ಲ, ಇಲ್ಲಿ ನೋಡಿ ನ್ಯಾನೋಪ್ಲಾಸ್ಟಿ ಹೆಂಗೆ ಬಂದಿದೆ. ಮ್ಯಾಮ್ ಹೇಗಿದೆ? ಚೆನ್ನಾಗಿದೆ. ನಾನು ಹೇಳಿಲ್ವಾ ಸ್ವಲ್ಪ ಕಲರ್ ಅಪ್ಲಿಫ್ಟ್ ಆಗುತ್ತೆ ಅಂತ? ನಿಮ್ಮದು ಕಲರ್ ಸ್ವಲ್ಪ ಇಲ್ಲೆಲ್ಲ ನೋಡಿ ಅಪ್ಲಿಫ್ಟ್ ಆಗಿದೆ ಸ್ವಲ್ಪ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಎಷ್ಟು ಶೈನ್ ಇದೆ. ಕಮೆಂಟ್ ಮಾಡಿ ನಿಮಗೂ ಬೇಕಿದ್ರೆ ನ್ಯಾನೋಪ್ಲಾಸ್ಟಿಯಾ. ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಬನ್ನಿ. ಇಲ್ಲ ವಾಕಿನೂ ಮಾಡ್ಬೋದು. ಸಲೂನ್ ಸುಂಕದಕಟ್ಟೆಲಿರೋದು, ಬೆಂಗಳೂರು ಸುಂಕದಕಟ್ಟೆ. ಡಿಮಾರ್ಟ್ ಇದೆಯಲ್ಲ, ಡಿಮಾರ್ಟ್ ಬ್ಯಾಕ್ ಗೇಟ್ ಪಕ್ಕದಲ್ಲೇ ಇರೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನ್ಯಾನೋಪ್ಲಾಸ್ಟಿಯಾ ರಿಸಲ್ಟ್. ನಂದಿನಿ ಮ್ಯಾಮ್ ಅಲ್ಲ? ಹಾಂ, ಹೌದು, ನಂದಿನಿ. ಹೇಗಿದೆ ಮ್ಯಾಮ್? ಚೆನ್ನಾಗಿದೆ. ಅವ್ರಿಗೆ ಇಲ್ಲೆಲ್ಲ ನಾನು ಹೇಳಿದೆ ನಿಮ್ಮ ಕಲರ್ ಅಪ್ಲಿಫ್ಟ್ ಆಗುತ್ತೆ ಅಂತ. ಆಗಿದೆ ಹಂಗೆ. ಹೌದು, ಸಖತ್ತಾಗಿ ಬಂದಿದೆ. ನಿಮಗೂ ಬೇಕಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಆವಾಗಲೇ ಒಂದು ಬುಷಿ ಕರ್ಲಿ ಹೇರ್ ತೋರಿಸಿದ್ನಲ್ಲ, ಅವ್ರ ರಿಸಲ್ಟ್ ನೋಡಿ ಹೆಂಗೆ ಬಂದಿದೆ. ನ್ಯಾನೋಪ್ಲಾಸ್ಟಿಯಾ ಮ್ಯಾಮ್ ಹೇಗಿದೆ ಮ್ಯಾಮ್? ಚೆನ್ನಾಗಿದೆ ಮ್ಯಾಮ್. ನಿಮ್ಗೆ ಲೈಕ್ ಆಯಿತಾ? ಆಫ್ಕೋರ್ಸ್. ತುಂಬ ದೂರದಿಂದ ಬಂದಿದ್ದೀರಲ್ವ ನೀವು? ಹೌದು, ತುಮಕೂರು. ಬೇಗ 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 ಮಾಡಿಕೊಟ್ವಿ, ಬಿಕಾಸ್ ಅವ್ರು ವಾಪಸ್ ತುಮಕೂರಿಗೆ ಹೋಗಬೇಕು. ಸೊ ದಿಸ್ ಇಸ್ ದ ರಿಸಲ್ಟ್. ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿಬಿಡಿ. ನಿಮಗೂ ಬೇಕಿದ್ರೆ ಬನ್ನಿ, ನಾನು ಮಾಡಿಕೊಡ್ತೀನಿ. ಸಕ್ಕತ್ತಾಗಿ ಬಂದಿದೆ ಶೈನ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಈಗಿತ್ತು ನ್ಯಾನೋಪ್ಲಾಸ್ಟಿಯಾ. ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತಾ? ತಿರುಗಿ ನಾವು ತೋರಿಸ್ಬಿಡೋಣ ಸಬ್ಸ್ಕ್ರೈಬರ್ಸ್ಗೆ. ಕೆರೆಟಿನ್ ಮಾಡಿಸಿದ್ರಲ್ಲ ಆ ಕ್ಲೈಂಟ್ ಇವರು. ಮ್ಯಾಮ್ ನಿಮ್ಮ ಹೆಸರು? ಲಕ್ಷ್ಮಿ ಅವರು. ನೋಡಿ ಎಷ್ಟು ಶೈನ್ ಇದೆ, ಸಕ್ಕತ್ತಾಗಿ ಬಂದಿದೆ. ಮ್ಯಾಮ್ ಟಚ್ ಮಾಡ್ಕೊಂಡ್ರಾ?
ಹೆಂಗಿತ್ತು ಫೀಲು ಕೆರೆಟಿನ್ಗೂ ನ್ಯಾನೋಪ್ಲಾಸ್ಟಿಯಾಗೆ? ಹ್ಞೂ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ. ಮತ್ತು ನೀವು ಪೆಡಿಕ್ಯೂರು ಮಾಡಿಸ್ಕೊಂಡ್ರಿ ಅಲ್ಲ? ಹೌದೌದು, ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಪೆಡಿಕ್ಯೂರು. ತೋರ್ಸೋಕ್ಕಾಗ್ತಾ ಇಲ್ವಾ? ತುಂಬ ಚೆನ್ನಾಗಿದೆ. ಹೌದು, ಎಷ್ಟು ಕ್ರ್ಯಾಕ್ಸ್ ಇತ್ತಲ್ಲ, ಹಾರ್ಡ್ ನಾನು ಹೇಳಿದೆ ನಿಮಗೆ ನಾವು ಬ್ಲೇಡ್ ಹಾಕ್ತೀವಿ ಅಂತ. ಹಾಂ, ಚೆನ್ನಾಗಿ ಬಂದಿದೆ. ಖುಷಿನಾ? ಖುಷಿ. ನಾನು ಬರ್ತಾಯಿದ್ದೆ. ಎಲ್ಲಿ? ಅಂಜನಾ ನಗರ ಅಲ್ಲ? ಅಂದರೆ ಸಾರಿ, ಅಂದ್ರಲ್ಲಿ ಸಖತ್ತಾಗಿ ಮಾಡಿಕೊಟ್ಟು. ಪೆಡಿಕ್ಯೂರ್ ಅಂತೂ ಎಷ್ಟು ಸ್ಕಿನ್ ಬರ್ತಾನೆ ಇತ್ತು, ಡೆಡ್ ಸ್ಕಿನ್ ಅಲ್ಲ. ಹೌದು, ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್, ಬರ್ತಾಯಿರಿ. ಮ್ಯಾಮ್ ನಿಮ್ಮ ಹೇರು ಈ ಥರ ಆಯಿತು ಬಿಫೋರ್ ಕೆರೆಟಿನ್ ಮಾಡಿಸಿದಾಗ? 1 ವರ್ಷ ಹಿಂದೆನಾ? 1 ವರ್ಷದಿಂದ ಈ ಥರ ಆಯಿತು. ಆ್ಯಂಡ್ ದೆನ್ ಕೆರೆಟಿನ್ ಮಾಡಿಸಿದ್ರು. ಆಲ್ರೆಡಿ ನಮ್ಮ ವೀಡಿಯೋಲಿದೆ ಕೆರೆಟಿನ್. ಓಕೆ, ಕೆರೆಟಿನ್ ಆದಮೇಲೆ 1 ವರ್ಷ ಗ್ರೋ ಮಾಡಿಸ್ಕೊಂಡು ಬಂದಿದ್ದಾರೆ ನ್ಯಾನೋಪ್ಲಾಸ್ಟಿಯಾ. ಅದು ಕರ್ಲಿ ಹೇರ್ ತೋರಿಸಿ. ವಾ, 100% ಕರ್ಲ್ ಇದೆ ಅದು. ಹೌದು, ಸಕ್ಕತ್ತಾಗಿದೆ. ಕರ್ಲಿ ಹೇರು ಇವಾಗ ಮೇಂಟೈನ್ ಮಾಡ್ಬೋದು ಮ್ಯಾಮ್. ಇವಾಗ ಕರ್ಲ್ ಕ್ರೀಮ್ ಎಲ್ಲ ಬಂದಿದೆ, ಅದು ಹಾಕಿ ಮೇಂಟೈನ್ ಮಾಡ್ಬೋದು. ಬಟ್ ಸಮ್ ಪೀಪಲ್ ಡೋಂಟ್ ಲೈಕ್ ಕರ್ಲಿ ಹೇರ್, ಏನು ಮಾಡೋಕ್ಕಾಗಲ್ಲ. ಇವತ್ತು RCB ಮ್ಯಾಚ್ ಅಲ್ವಾ, ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದೀವಿ ನಾವೆಲ್ಲ. 7:30 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ಟೈಮ್ ಇವಾಗ? 7 in half an hour ಇದೆ. ನಾವೆಲ್ಲ ಇನ್ನೂ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಸಲೂನಿಗೆ ಒಬ್ರು ಬಂದಿದ್ದಾರೆ. ಇಲ್ಲಿ ನೋಡಿ RCB ಕ್ಯಾಪ್. ಬನ್ನಿ ರಘು ಮ್ಯಾಮ್, ಬನ್ನಿ ಮ್ಯಾಮ್. ನಾನು 1 2 3 ಅಂತೀನಿ. ಈ ಸಲ ಕಪ್ ನಮ್ದೇ ಅನ್ಬಿಡೋಣ. ಹಾಂ, ಎಲ್ಲರೂ ಥಮ್ಸ್ ಅಪ್ ಹೇಳ್ಬಿಡಿ. ಸಾಕಾ ಇಷ್ಟು ಜನ RCBಗೆ ಸಪೋರ್ಟು? ಓಕೆ, 1 2 3 ಗೋ. ಈ ಸಲ ಕಪ್ ನಮ್ದೇ.